ಟೈಮ್ ಈಸ್ ಸೋ ಪ್ರೀಷಿಯಸ್ ಅಂತ ಹೇಳ್ತಾರೆ. ಹೌದು, ಸಮಯ ಒಂದು ಬಹುಮುಖ್ಯ ಸಂಪತ್ತು ಅಂತಲೇ ಹೇಳ್ಬೋದು. ಒಂದ್ಸಲ ಅದು ಬಂದೋದ್ರೆ ಮತ್ತೆ ವಾಪಸ್ ಬರೋಲ್ಲ. ಹಾಗಾಗಿ ನಾವು ಮಾತಾಡೋ ಪ್ರತಿ ಸಾಲು ಕೂಡ ಆ ಸಮಯದ ಭಾಗವಾಗಿರೋದ್ರಿಂದ ಏನೇನೋ ಖಾಲಿಯಾಗಿ ಮಾತಾಡೋದಕ್ಕಿಂತ ಅರ್ಥವಿರುವ ಒಂದೆರಡು ಮಾತಾಡಿದರೂ ಅದು ಹೃದಯಕ್ಕೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಅಭಿ ಅವ್ರಿಗೆ ಇಷ್ಟ, ಹಾಗಾಗಿ ಈ ಹಲ್ವಾನ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾರೆಟ್ ನೋಡಿದ ತಕ್ಷಣ ನೆನಪಾಗೋದು ಕ್ಯಾರೆಟ್ ಹಲ್ವಾ ಇಲ್ಲ ಕ್ಯಾರೆಟ್ ಜ್ಯೂಸ್ ಎರಡೇ. ಇನ್ನು ಕ್ಯಾರೆಟ್ ಜ್ಯೂಸ್ ಆದರೆ ನಾನು ಒಬ್ಬಳೇ ಕುಡಿಬೇಕು. ಸೊ ಹಾಗಾಗಿ ಅವ್ರಿಗೂ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಲ್ವಾನ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಮೊದಲನೇದಾಗಿ ಕ್ಯಾರೆಟನ್ನು ಎಲ್ಲದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ನೀಟಾಗಿ ತುರ್ಕೊಂಡು ಆದ ತಕ್ಷಣ ಈ ಥರ ಒಂದು ಕಡಾಯಿನ ಇಟ್ಬಿಟ್ಟು ತುಪ್ಪನ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಅದಾದಮೇಲೆ ಆ ಕ್ಯಾರೆಟು ಏನು ತೊಳೆದಿದ್ವಿ ಅಲ್ವಾ, ಅದನ್ನು ಇದಕ್ಕೊಳಗಡೆ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಫುಲ್ ಫ್ರೈ ಅಂದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಸೊ ಯಾವಾಗ ನಾವು ನಿಧಾನಕ್ಕೆ ಇದನ್ನೊಂದು ಪ್ರೊಸೆಸಿಂಗ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅದನ್ನು ನೀಟಾಗಿ ಕೈ ಬಿಡ್ದೇ ಹುರ್ಕೋತಾ ಇದ್ದೀನಿ. ಸೊ ಅಂದರೆ ಅದರಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ನಿಮ್ಗೆ ಏನು ಅನಿಸುತ್ತೋ ನೋಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅಂದಾಗ ಅದಕ್ಕೆ ಹಾಲು ಮತ್ತು ಸಕ್ಕರೆನೂ ಕೂಡ ಆ್ಯಡ್ ಮಾಡಬೇಕು. ನಾನಿಲ್ಲಿ ಅಭಿಯವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಬಟ್ ಅವ್ರು ಸಡನ್ನಾಗಿ ಮನೆಗೆ ಬಂದುಬಿಟ್ರು ಶಾಪಿಂದ. ಸೊ ಇನ್ನೇನು ನಾನು ಇದಕ್ಕೆ ಹೆಲ್ಪ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದರು. ಸೊ ಅವರೇ ಹಾಲು ಹಾಕಿ ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ ನೋಡು ಅಂತ ಹೇಳಿದ್ರು. ಇನ್ನು ಅದಾದಮೇಲೆ ಅಭಿಯವರು ಸ್ವಲ್ಪ ನನಗೆ ತುಂಬ ದಪ್ಪ ಅನಿಸ್ತಿದೆ, ನಂಗೆ ತುಂಬ ತೆಳ್ಳಗೆ ಬೇಕು ಅಂದರು. ಹಾಗಾಗಿ ಸ್ವಲ್ಪ ಮಿಕ್ಸಿಗೂ ಕೂಡ ಹಾಕ್ಕೊಂಡೆ. ಆ ಕ್ಲಿಪ್ಪು ನಂಗೆ ಹತ್ರ ಮಿಸ್ ಆಗಿದೆ. ಅದಾದಮೇಲೆ ಸಕ್ಕರೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಇಲ್ಲಿ ನಾನು ಫುಡ್ ಕಲರ್ನು ಕೂಡ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ. ಅಂದರೆ ಇದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಆದರೆ ಬಿಡ್ಬೋದು. ಬಟ್ ನಾನು ಹಾಕ್ಕೋತಿದ್ದೀನಿ. ಇದಾದಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಸ್ಪೆಷಲ್ ಅಂದರೆ ನಾನು ಯಾವಾಗಲೂ ಹೀಗೆ ಮಾಡೋದು. ಅಂದರೆ ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ. ಈ ಥರನೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಒಂದು ಸಪ್ರೇಟಾಗಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್, ನಮ್ಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಚೆನ್ನಾಗಿ ಒಂಥರ ಫ್ಲೇವರ್ ಬರುತ್ತೆ ಅಂತಲೇ ಹೇಳಿ ನಾನಿಲ್ಲಿ ಅದರೊಳಗಡೆ ಬಿಟ್ಟಿದ್ರಿಂದನೋ ಏನೋ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತು. ನಾವು ನೋಡ್ಬೋದು. ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಹಾಕೋತಾ ಇದ್ದೀನಿ. ಆ ಕಡೆ ಕ್ಯಾರೆಟ್ ಹಲ್ವಾ ಮುಗೀತು ಅಂತೇಳಿ ಇದನ್ನು ಈ ಥರ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಆ ಕ್ಯಾರೆಟ್ ಹಲ್ವಾ. ನೀವು ಕೂಡ ಮಾಡಿ ತಿನ್ನಿ, ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ನಮ್ಮ ಇವತ್ತಿನ ಈ ಮಿನಿ ಬ್ಲಾಗ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.